ನಮಸ್ಕಾರ. ಮುಖ್ಯ ಪ್ರಾಣಬಂಧ ಮನೆಗೆ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ನಮ್ಮ ಈ ಸಂಚಿಕೆಗೆ ಆರಿಸಿಕೊಂಡದ್ದು ಬಹಳ ಅಪರೂಪದ ಒಬ್ಬ ಹನುಮಂತ ದೇವರ ಲಘು ಚರಿತ್ರೆಯನ್ನು. ಎಲ್ಲಿದ್ದಾರವರು? ಇವ್ರಿಗೆ ಕರೆಯೋದೇನು ಅಂದರೆ ಹೋಳಿಗೆ ಹನುಮಪ್ಪ ಅಥವಾ ಹೋಳಿಗೆ ಆಂಜನೇಯ ಅಂತ ಕರೀತಾರೆ. ಭಾಳ ಮಜಾ ಅನ್ನಿಸ್ತದ. ಇವರಿರೋದು ಹರಿಹರದ ಉತ್ತರಾದಿ ಮಠದಲ್ಲಿದ್ದಾರೆ. ಭಾಳ ಪುಟ್ಟದಾದ ಮೂರ್ತಿ, ಒಂದು ಗಣೇಶನ ವಿಗ್ರಹದಷ್ಟು ಒಂದು ಪುಟ್ಟ ಮಾಡದೊಳಗೆ ಇವ್ರನ್ನ ಪ್ರತಿಷ್ಠಾಪನೆ ಮಾಡ್ಯಾರ. ಇವ್ರನ್ನ ಮೊಟ್ಟ ಮೊದಲು ಪ್ರತಿಷ್ಠಾಪನೆ ಮಾಡಿದ್ದು ಜನಮೇಜಯ ರಾಜರಂತ. ನಂತರದಲ್ಲಿ ವ್ಯಾಸರಾಜ ತೀರ್ಥರು ಪುನಃ ಪ್ರತಿಷ್ಠಾಪನೆ ಮಾಡಿದರು. ಅದರ ನಂತರದಲ್ಲಿ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಇದನ್ನು ಪುನಃ ಪ್ರತಿಷ್ಠಾಪನೆ ಮಾಡಿದರು, ಈ ಆಂಜನೇಯ ಸ್ವಾಮಿಯನ್ನು ಅಂತ ಹೇಳ್ತಾರೆ. ಇವರು ಅಷ್ಟೇ ಪುಟ್ಟದಾಗಿದ್ದರೂ ಇವರ ಕೀರ್ತಿ ಅಪಾರವಾದುದು. ಜಾಗೃತ ಬಹಳ ಇದ್ದಾರೆ ಇವರು. ಇವ್ರಿಗೆ ಹೋಳಿಗೆ ಹನುಮಪ್ಪ ಅಥವಾ ಹೋಳಿಗೆ ಆಂಜನೇಯ ಅಂತ ಯಾಕೆ ಕರೀತಾರೆ ಅಂತಂದರೆ, ಇವರಿಗೆ ಏನು ಕೆಲಸ ಆಗ್ತದೆ ನಾವು ಬೇಡ್ಕೊಂಡದ್ದು ಮನಸ್ಸಿನಾಗಿಂದ ಆದಮೇಲೆ ಇವರಿಗೆ ಹೋಳಿಗೆ ನೈವೇದ್ಯ ಮಾಡಬೇಕಂತ. ಇವರು ಹೋಳಿಗೆ ಪ್ರಿಯರು. ನಾವು ಹನುಮಂತ ದೇವ್ರು ನೋಡಿವಿ, ಅಲಂಕಾರ ಪ್ರಿಯರಿದ್ದಾರೆ, ಸಿಂಧೂರು ಬಾಣದ ಪ್ರಿಯರಿದ್ದಾರೆ, ಕ್ಯಾದಿಗೆಯನ್ನು ಪ್ರೀತಿ ಮಾಡೋ ಹನುಮಂತ ದೇವರಿದ್ದಾರೆ, ಬರೀ ಹೂವಿನ ಅಲಂಕಾರ ಬಯಸೋರಿದ್ದಾರೆ, ಎಲೆಯ ಅಲಂಕಾರ ಬಯಸೋರಿದ್ದಾರೆ, ಬೆಣ್ಣೆ ಪೂಜೆಯನ್ನು ಬಯಸೋರಿದ್ದಾರೆ. ಭಾಳಷ್ಟು ಜನ ವಿಶೇಷವಾದಂಥ ಒಂದು ಬಯಕೆ ಇರುವಂಥ ಹನುಮಂತ ದೇವರಿದ್ದಾರೆ. ಇವರಿಗೆ ಹೋಳಿಗೆ ಮಾತ್ರ ಬಹಳ ಪ್ರೀತಿ ಅಂತ. ಅಂದರೆ ನೀವೇನು ಅನ್ಕೋತೀರ, ಅದಾದ ಮೇಲೆ ಅವರಿಗೆ ಹೋಳಿಗೆ ನೈವೇದ್ಯ ಮಾಡಬೇಕು. ಮೊದಲು ಹೋಗಿ ಕಾಯಿ ಇಟ್ಟು ಬರಬೇಕು. 3 ತಿಂಗಳೊಳಗೆ ಖಂಡಿತ ನಿಮ್ಮ ಕೆಲಸ ಆಗ್ತದೆ. ಆದ ತಕ್ಷಣ ನೀವು ಇವರಿಗೆ ಹೋಳಿಗೆ ನೈವೇದ್ಯ ಮಾಡಬೇಕು. ಮಾಡಲಿಲ್ಲ ಅಂದರೆ ಏನಾಗ್ತದೆ, ಅದು ಬಹಳ ಕುತೂಹಲದ ವಿಷಯ. ಅಕಸ್ಮಾತ್ ಮರೆತು ಬಿಟ್ಟರು ಅಂದರೆ ಇವ್ರು ನೆನಪಿಸ್ತಾರಂತೆ. ಅಂಥ ಗಂಟೆಗಳು ಸಾಕಷ್ಟಾಗ್ಯಾವ ಅಂತ ಹೇಳ್ತಾರೆ ಅಲ್ಲಿನ ಹಿರಿಯ ಅರ್ಚಕರು. ಒಬ್ಬರು ಯಾರೋ ಅಮೇರಿಕಾದಾಗಿದ್ದವರು ಹನುಮಂತ ದೇವರ ಭಕ್ತರು, ಕರೋನಾ ಅವಧಿ ಒಳಗೆ ಅವರ ಮನೆಯವರಿಗೆ, ಅವರ ಯಜಮಾನರಿಗೆ ಭಾಳ ತೊಂದರೆ ಆಯ್ತಂತ. ಎಲ್ಲ ಡಾಕ್ಟ್ರ್ ಹೇಳಿಬಿಟ್ರಂತೆ, ಇವರು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ, ICUಗೆ ಶಿಫ್ಟ್ ಮಾಡಿದ್ದರಂತ. ಅವಾಗ ಅವರು ಫೋನ್ ಮಾಡಿ ಹೇಳಿದ್ರಂತೆ, ಇಲ್ಲ ಒಂದು ಕಾಯಿ ತೆಗೆದಿಡ್ರಿ, ಹಿಂಗಾಗ್ಯದ ಅಂತ. ಇವರಿಟ್ಟು ಬರೋಬ್ಬರಿ 4-5 ತಾಸಿನಾಗ ಅವ್ರು ಮತ್ತೆ ನಾರ್ಮಲ್ಲಾಗಿ ಅವರು ಜನರಲ್ ವಾರ್ಡಿಗೆ ಬಂದ್ರಂತೆ. ಆಮೇಲೆ ಅವ್ರು ಬಂದು ನೈವೇದ್ಯ ಮಾಡಿಸ್ಕೊಂಡು ಹೋದರು. ಅಂದ್ರೆ ಅಷ್ಟೊಂದು ಪ್ರಭಾವ ಈ ಹನುಮಂತ ದೇವ್ರದ್ದು. ಆಮೇಲೆ ಇನ್ನೂ ಒಂದು ಘಟನೆಯನ್ನು ಹೇಳ್ತಾರೆ. ಒಬ್ರು ಯಾರೋ ಮಹಿಳೆ ಬೇಡ್ಕೊಂಡಿದ್ರಂತೆ, ನನ್ನ ಕೆಲಸ ಆಗಲಿ, ನಾನು ನಿಮ್ಗೆ ನೈವೇದ್ಯ ಮಾಡಿಸ್ತೀನಿ ಅಂತ. ಆಯಿತು ಅಂಥೇಳಿ ಇವ್ರ ಕೆಲಸ ಆಯಿತು. ಇವರು ಮರ್ತು ಬಿಟ್ರು, ಹನುಮಂತ ದೇವರಿಗೆ ಹೋಳಿಗೆ ನೈವೇದ್ಯ ಮಾಡಿಸೋದೇ ಮರ್ತು ಬಿಟ್ರಂತೆ. ಆಮೇಲೆ ಅವ್ರಿಗೆ ಒಂದು 3-4 ತಿಂಗಳಾದಮೇಲೆ ಇದ್ದಕ್ಕಿದ್ದಂಗೆ ಒಂದು ದಿವಸ ಕೆಲಸ ಮಾಡ್ತಿರ್ಬೇಕಾದ್ರೆ ದೇಹದ ಅರ್ಧ ಭಾಗ ಬಾವು ಬರ್ಲಿಕ್ಕೆ ಶುರುವಾತಂತ. ಮುಖ ಉಬ್ಬಿತೆ ಅಂತ, ಒಂಥರ ಉಬ್ಬಿದ ಗಲ್ಲ. ಅವ್ರಿಗೆ ತಕ್ಷಣ ನೆನಪಾತದ್ದು, ಓಹೋ ನಾನು ಹನುಮಂತ ದೇವ್ರಿಗೆ ಬೇಡ್ಕೊಂಡಿದ್ದೆ, ಅವ್ರಿಗೆ ಹೋಳಿಗೆ ನೈವೇದ್ಯ ಮಾಡಿಸ್ಬೇಕು ಅಂತ. ಬಂದು ತಕ್ಷಣ ಅವರು ಬಂದು ನೈವೇದ್ಯ ಮಾಡಿಸಿದ ಮೇಲೆ ಅವರಿಗೆ ಆರಾಮಾತಂತ. ಇನ್ನೂ ಒಂದು ಬಹಳ ವಿಶೇಷವಾದಂಥ ಒಂದು ಘಟನೆಯನ್ನು ಹೇಳ್ತಾರೆ. ಯಾರೋ ಅಲ್ಲಿಯವರೇ ಒಬ್ಬರು, ಆ ಊರಿನವರೇ ಒಬ್ಬರು ಬೇಡ್ಕೊಂಡಿದ್ರಂತೆ ಹನುಮಂತ ದೇವರಿಗೆ. ಬೇಡ್ಕೊಂಡು ಅವ್ರ ಕೆಲಸ ಆದಮೇಲೆ ಅವರು ಮರ್ತು ಬಿಟ್ಟಾರೆ. ಯಥಾ ಪ್ರಕಾರ ಸಾಮಾನ್ಯವಾಗಿ ಆಗ್ತದೆ. ಆವಾಗ ಇನ್ನೊಂದು ಏನಾಯಿತು ಅಂದರೆ, ಒಂದು 2-3 ತಿಂಗಳಾದಮೇಲೆ ಅವ್ರ ಮನೆ ಸುತ್ತಮುತ್ತಲೂ ಒಂದಿಷ್ಟು ಕಪಿಗಳು ಓಡಾಡ್ಲಿಕ್ಕೆ ಶುರು ಮಾಡಿದಂತು. 5-6 ಕಪಿಗಳು. ಆ ಕಪಿಗಳು ಇದಕ್ಕಿದ್ದಾಗ ಮನೆ ಒಳಗೆ ಹೋದುವಂತೆ. ಮನೆ ಒಳಗೆ ಹೋಗಿ ಅಲ್ಲಿ ನಡೆದದ್ದು ಮಾತ್ರ ಬಹಳ ಕುತೂಹಲ ಇರುವಂಥ ವಿಷಯ. ಆ ಕಪಿಗಳು ಸಾಮಾನ್ಯವಾಗಿ ಮಂಗಗಳು ಏನು ತಿನ್ಲಿಕ್ಕೆ ಸಿಗ್ತೋ ಅದನ್ನೆಲ್ಲ ತಿಂದುಬಿಡ್ತಾವೆ. ಇದು ಸಾಮಾನ್ಯವಾದಂಥ ಅವುಗಳ ಸ್ವಭಾವ. ಆದರೆ ಇಲ್ಲೇ ಆ ಕಪಿಗಳು ನೇರವಾಗಿ ಹೋಗಿದ್ದು ಕಡ್ಲಿ ಬೇಳೆ ಮತ್ತು ಬೆಲ್ಲ ಎಲ್ಲಿಟ್ಟಿರ್ತಾರೆ ಅಲ್ಲೇ ಹೋಗಿ ಅದೇ ಡಬ್ಬಿ ತೆಗೆದು ತಿನ್ಲಿಕ್ಕೆ ಶುರು ಮಾಡಿದಂತು. ಅವ್ರಿಗೆ ತಕ್ಷಣ ನೆನಪಾಯ್ತು, ಓಹೋ ನಾನು ಹನುಮಂತ ದೇವ್ರಿಗೆ ನೈವೇದ್ಯ ಮಾಡಿಸ್ಬೇಕಾಗಿತ್ತು ಅಂಥೇಳಿ. ಆಮೇಲೆ ಅವ್ರು ಬಂದು ಮಾಡಿಸಿದ್ರು, ಎಲ್ಲ ಸರಿ ಹೋಯಿತು ಅಂತ. ಭಾಳಷ್ಟು ಜನ ಈ ಸೋಷಿಯಲ್ ಮೀಡಿಯಾದಾಗ ನೋಡಿ ಬಾಯಿಂದ ಬಾಯಿ ಕೇಳಿ ಅಲ್ಲಿ ಹೋಗಿ ಈ ಒಂದು ಕ್ರಮವನ್ನು ತಗೋತಾರೆ. ಅಂದ್ರೆ ಬೇಡ್ಕೊಳ್ಳೋದು, ಹೋಳಿಗೆ ನೈವೇದ್ಯ ಮಾಡಿಸೋದು ಇದು ನಡೆದದ. ಅವರೆಲ್ಲರಿಗೂ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಬಹಳ ಪುರಾತನವಾದಂಥ, ಭಾಳ ಜಾಗೃತವಾದಂಥ ಈ ಹೋಳಿಗೆ ಆಂಜನೇಯ ಸ್ವಾಮಿ ನಿಮ್ಮೆಲ್ಲರಿಗೂ ಅನುಗ್ರಹ ಮಾಡಲಿ. ನೀವು ಆ ಕಡೆ ಹೋದಾಗ, ಅವಕಾಶ ಸಿಕ್ಕಾಗ ದಯವಿಟ್ಟು ಈ ಒಂದು ಹನುಮಂತ ದೇವರ ದರ್ಶನ ಮಾಡಿಬಿಡೋಣ. ನಮ್ಮದು ಏನು ಎಲ್ಲ ಸುಭಿಕ್ಷವಾಗಿದ್ದರೂ ಈ ದರ್ಶನ ಮಾಡೋದೇ ನಮ್ಮ ಪುಣ್ಯ ಅಂತ ತಿಳ್ಕೊಂಡು ನಾವು ಮಾಡಬೇಕು. ಇಂಥ ದರ್ಶನ ಆದಾಗಲೇ ನಮ್ಮ ಸಾಕಷ್ಟು ನಮ್ಮ ಜನ್ಮ ಉದ್ಧಾರ ಆಗಿ ಹೋಗ್ತದೆ. ನಮ್ಮೆಲ್ಲರಿಗೂ ಅವರು ಅನುಗ್ರಹ ಮಾಡಲಿ ಅಂತ ಕೇಳ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಮತ್ತು ಮುಂದಿನ ಶನಿವಾರ ಇನ್ನೊಬ್ಬ ಆಂಜನೇಯ ಸ್ವಾಮಿ ಚರಿತ್ರೆಯೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ. ಜೈ ಶ್ರೀರಾಮ್, ಜೈ ಬಜರಂಗಬಲಿ.